ಏನು ಹೇಳಂತ ಹೇಳಿ. ಮಾಮೂರಿಗೆ ಇಷ್ಟ, ಡಾಕ್ಟರ್ ಸೈಲೆನ್ಸ್ ಅವ್ರಿಗೆ ಇಷ್ಟ. ಮಾಮೂರು ಮಾಡಿದ ಉಪಕಾರಗಳಿಗೆ, ಮೇಡಮ್ ಮಾಡಿದ ಉಪಕಾರಗಳಿಗೆ, ಡಾಕ್ಟರ್ ಅಮ್ಮವ್ರು ಮಾಡಿದ ಉಪಕಾರಗಳಿಗೆ ಕೋಟಿ ಸ್ತೋತ್ರ ಹೇಳುತ್ತಿದೆ ಸರ್. ದಿನ ಕಂಟಿನ್ಯೂ ಇದು ಎಲ್ಲ ಡಾಕ್ಟ್ರಮ್ಮ, ಡಾಕ್ಟರ್ ಸಾಬ್, ಮೇಡಮವರು, ತಮ್ಮ ಸಾಬ್ರು, ಸಂದೀಪ್ ಸರು ಅವ್ರ ಆಶೀರ್ವಾದದಿಂದೇ ನಾ ಇದ್ದಿದ್ದೆ. ಇಲ್ಲೋದ್ರೆ ಇರ್ತಿದ್ದಿಲ್ಲ, ಈ ಲೋಕದಾಗೆ ಇರ್ತಿದ್ದಿಲ್ಲ. ಯಾಕೋ ಹೋಯ್ತಿದ್ದ, ಏನೋ ಮಾಡ್ತಿದ್ದ, ಯಾವ ಗೋಡನ್ ಬಲ್ಲಿ ಇರ್ತೀನೋ, ಅಲ್ಲಿ ಏನು ಮಾಡ್ತೀನೋ ಗೊತ್ತಾಗ. ಅದ್ರ ಕಡೆಯಿಂದ ದೇವರು ಮತ್ತು ಭೀ ಪುನಃ ಅಲ್ಲಿ ಹಾಸ್ಪಿಟಲ್ದಾಗ ಕೆಲಸ ಮಾಡ್ತಾಯಿದ್ದೆ ನಾನು. ಕೆಲಸ ಮಾಡಂತ ಹೊತ್ತಿನಾಗ ನೀವು ಹೋಗಿ ಮತ್ತು ಭೀ ಹೋಗು, ನಾ ಹೇಳ್ತೇನೆ ಹೋಗಿ ಅಂತೇಳಿ ಹೇಳಿದ್ರು. ನಾ ಮತ್ತು ಭೀ ಭೇಟಿ ಆಗ್ಬೇಕಂತೇಳಿ ಬಂದ. ನಮ್ಮ ಮಕ್ಕಳು ಬಲ್ಲಿ ಬಿ ಪಿ ತೋರಿಸ್ಕೊಂಡು ಹೋಗಾರೆ. ಮೇಡಮ್ ಬೇಗನ ಬೈತಾ ಇರ್ತಾರೆ, ಎಲ್ಲಿ ಭೇಟಿ ಮಾಡಿರಿ ಅಂತಂದ. ಆದ್ರೆ ಭೀ ದೇವ್ರು ಏನು ಮಾಡ್ದ ಅಂದ್ರೆ ಮೇಡಮರು ಆವಾಜ್ ಕೇಳಿ ಬಾ ಒಳಗೆ ಅಂತ ಹೇಳಿದ್ರು. ಅಂದ್ರೆ ಬಂದು ಏನಪ್ಪ ಮತ್ತು ನಾಳೆ ಕೆಲಸದಿಂದ ಬರ್ತೇನೆ. ಹಾಂ ಬರ್ತೇನೆ ಮೇಡಮ್ ಅಂಥೇಳಿ ಹೇಳಿನ ಕಡೆ ಹೇಳಿದ್ರೆ ಬಾ ಅಂತ ಹೇಳಿದ್ರು. ಹೇಳಿನ ಕಡೆಯಿಂದ ಕೋಟಿ ಸ್ತೋತ್ರ ದೇವರಿಗೆ. ಯಾರು ತಮ್ಮ ಸಾಬ್ರು ಮಾಡಿದಂಥ ಉಪಕಾರಕ್ಕೆ, ಅಮ್ಮರು ಮಾಡಿದಂಥ ಉಪಕಾರಕ್ಕೆ, ಡಾಕ್ಟ್ರಮ್ಮ ಡಾಕ್ಟರ್ ಸಾಬ್ ಮಾಡಿದಂಥ ಉಪಕಾರಕ್ಕೆ ಕೋಟಿ ಸ್ತೋತ್ರ. ಪ್ರತಿದಿನ ಅವ್ರ ಮಕ್ಕಳಿಗೆ ಮತ್ತು ಅಮ್ಮರಿಗೆ ಅವ್ರು ಮಾಡೋಂಥ ಸೇವೆಗಾಗಿ ನಾನು ಜಪ ಮಾಡ್ತಾಯಿದ್ದೆ ಸರ್ ದಿನ. ಮತ್ತು ಗೀತನ ಮಗ ಕಿಷ್ಟೇನ ಅವ ಸಹ ಜಪ ಮಾಡ್ತಾನೆ. 2 ವರ್ಷ 3 ವರ್ಷದವನು. ಅಮ್ಮರಿಗೆ ಕಾಪಾಡು, ತಮ್ಮ ಸಾಬ್ರಿಗೆ ಕಾಪಾಡು, ಸಂದೀಪ್ ಸರ್ ಅವ್ರ ತಾಯಿ ಹೆಂಗೆ ಹೇಳಿದ್ರೆ ಅದೆಲ್ಲ ಅಂತ ಇರ್ತಾನೆ. ಮೊಳಕಾಲು ಓರ್ತಾನೆ. ಅದನ್ನ ಹಾಕಂತ ಹೇಳತ್ತಿದೆ ನಮ್ಮ ಮಗಳಿಗೆ. ಕರೆ ಹಾಕಿಲ್ಲ, ಹಾಕ್ಲಕ್ಕೆ ಹೇಳ್ತೆ. ಅವ್ರ ಜಪ ಮಾಡೋದು, ಅಪಾರ ಮಾಡೋದು. ನಿಂದ್ರಿ ಮತ್ತು ನಾ ಏನು ಮಾಡ್ತೇವೆ, ಜಪ ಮಾಡ್ತೇನೆ ಅಂತನ್ರಿ ಅವ. ಜಪ ಮಾಡಿ ಅಮ್ಮರಿಗೆ ಕಾಪಾಡು, ತಮ್ಮ ಕಾಪಾಡು, ಮಮ್ಮಿ ಕಾಪಾಡು, ಅಪ್ಪ ಕಾಪಾಡು ಅಂತೆಲ್ಲ ಹೇಳ್ತಾನೆ. ಹೇಳಿ ಆಮೇಲೆ ಅಂತಂದು ಮತ್ತು ಏನಾರು ನೋಯ್ಲತ್ತದಾಗ ನಾ ತಂಗಿ ಕಾರ್ಕೊಲತ್ತಾಳ ಅಂತಂದ್ರೆ ಜಪ ಮಾಡ್ತೇನೆ ನಿಂದ್ರಿ ಅಂತದ. ಪಾರ್ ಸಣ್ಣದದ ಖರೆ ಅದು ಅಲ್ಲತ್ತದೆ. ಅದು ಎಲ್ಲ ನಿಮ್ಮ ಆಶೀರ್ವಾದ, ಮೇಡಮ್ನ ಆಶೀರ್ವಾದ. ನಾ ಬರಬೇಕಾದ್ರೆ ಭೀ ಮೇಡಮರ ಆಶೀರ್ವಾದ, ತಮ್ಮ ಸಾಬ್ರ ಆಶೀರ್ವಾದ, ಅಮ್ಮರ ಆಶೀರ್ವಾದ. ಮ್ಯಾಗ ಹೋಗಿದಂಥ ಡಾಕ್ಟರ್ ಸಾಬ್ರು ತಂದು ಹಚ್ಚಿದ ಕಡೆಯಿಂದ ಇಷ್ಟೆಲ್ಲ ಒಳ್ಳೆಯದಾಗೆ ಸರ್. ನಾನು ಕೆಟ್ಟದ್ದು ಏನೂ ಆಗಿಲ್ಲ ಇಲ್ತಾನ. ಮತ್ತು ನೀವು ಹಚ್ಚಿಂದೇ ಸ್ತೋತ್ರ, ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೇ ಸ್ತೋತ್ರ. ನೀವು ಮಾಡಿದಂಥ 5 ಮದುವೆ ಮಾಡಿದೆ ನನ್ನ ಮಕ್ಕಳು. ಖರೆ ಅದು ಯಾರು ಮಾಡ್ಯ? ದೇವ್ರ ಮೂಲಕ ನೀವು ಮಾಡಿರಿ ಮೇಡಮ್. ನೀವು ನಾವು ಏನು ಕೇಳೋನ್ಕೂ ಗೊತ್ತಿಂತಾನೆ ಇಲ್ಲ ಅಂದಿಲ್ಲ. ಜನರೇ ಸ್ವಲ್ಪ ಪೀಡಿಸ್ತಾ ಇರ್ತಾವೆ, ಅದೊಂದೇ ಕಷ್ಟ ಇಲ್ಲಿ. ಮತ್ತೇನಿಲ್ಲ. ಅವ್ರ ಉಪಕಾರಕ್ಕೆ, ಅವ್ರು ಮಾಡಿದಂಥ ಕೆಲಸಕ್ಕೆ ನಾ ಏನು ಎದುರಾಡಲ್ಲ, ಏನಿಲ್ಲ. ನಾ ಕೆಲಸ ಮಾಡ್ತಾ ಮುಂದೆ ನೋಡಿ ಸಾಗಿಸ್ತಾ ಇರ್ತೀನಿ. ದೇವ್ರ ಸ್ತೋತ್ರ.